ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭೇಟಿ ನೀಡ್ತಾ ಇರೋದು ಮಹಾರಾಷ್ಟ್ರದಲ್ಲಿರುವ ಪ್ರಸಿದ್ಧ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ. ಇದು ಶಿವನ 12 ಜ್ಯೋತಿರ್ಲಿಂಗದಲ್ಲಿ ಕೊನೆಯದಾಗಿ ಬರುವಂತಹ ಅತ್ಯಂತ ಪವಿತ್ರ ಸ್ಥಳ. ಇದು ನನ್ನ ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ಕೂಡ ಆಗಿದೆ. ಹಾಗಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಬೇಕು ಅಂತ ಇವಾಗ ಹೇಳ್ತೀನಿ. ಇಂದು ನಾವು ಭೇಟಿ ನೀಡ್ತಾ ಇರೋದು 12ನೇ ಜ್ಯೋತಿರ್ಲಿಂಗ ಗ್ರೀಷ್ಣೇಶ್ವರ. ಈ ಜ್ಯೋತಿರ್ಲಿಂಗಗಳ ದರ್ಶನದ ಮಹತ್ವ ಮತ್ತು ಲಾಭಗಳ ಬಗ್ಗೆ ಹಿಂದೂ ಧರ್ಮದಲ್ಲಿ 12 ಜ್ಯೋತಿರ್ಲಿಂಗಗಳು ಈ ಶಿವನ ಅತ್ಯಂತ ಪವಿತ್ರ ರೂಪಗಳು ಎಂದು ನಂಬಲಾಗಿದೆ. ಜೀವನದಲ್ಲಿ ಈ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ರೆ ಮನಃಶಾಂತಿ ಸಿಗುತ್ತೆ. ಅದರಲ್ಲೂ ಈ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗದಿಂದ ಏನೇನಾಗುತ್ತೆ ಅಂತ ಇವಾಗ ಹೇಳ್ತೀನಿ. ಮೊದಲಿಗೆ ಮನಃಶಾಂತಿ ಸಿಗುತ್ತೆ. ಜ್ಯೋತಿರ್ಲಿಂಗದ ದರ್ಶನ ಮಾಡಿದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಪಾಪಕ್ಷಯವಾಗತ್ತೆ. ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದ್ರೆ ಹಳೆಯ ತಪ್ಪುಗಳು ಎಲ್ಲ ಕ್ಷಮ ಆಗತ್ತೆ ಅಂತ ನಂಬಲಾಗತ್ತೆ. ಇಷ್ಟಾರ್ಥ ನೆರವೇರತ್ತೆ. ಮನಸಾರೆ ಬೇಡಿಕೊಂಡ್ರೆ ಶಿವನ ಕೃಪೆ ಮಾಡ್ತಾನೆ ಅಂತ ಹೇಳಿ ಕೂಡ ಹೇಳ್ತಾರೆ. ಕುಟುಂಬದಲ್ಲಿ ಸುಖ ಶಾಂತಿ ಬರುತ್ತೆ. ಆರೋಗ್ಯ ಮತ್ತು ಧೈರ್ಯ ಸಿಗತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ ಸಿಗತ್ತೆ. ಜ್ಯೋತಿರ್ಲಿಂಗ ಯಾತ್ರೆ ಆತ್ಮಶುದ್ಧಿ ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತೆ. ಮೋಕ್ಷದ ಮಾರ್ಗ. ಶಿವನ ದರ್ಶನದಿಂದ ಜನ್ಮ ಸಾರ್ಥಕವಾಗುತ್ತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಜೀವನದಲ್ಲಿ ಒಮ್ಮೆ 12 ಜ್ಯೋತಿರ್ಲಿಂಗ ದರ್ಶನ ಮಾಡುವ ಆಸೆಯನ್ನ ಇಟ್ಕೋಬೇಕು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈ ದೇವಾಲಯದಲ್ಲಿ ಸುಂದರ ಶಿಲ್ಪಕಲೆ, ದೊಡ್ಡ ಗೋಪುರ, ಭಕ್ತರ ಭಕ್ತಿ ನೋಡಿದ್ರೆ ಮನ ತುಂಬಿ ಹೋಗುತ್ತೆ. ಇಲ್ಲಿರುವ ಶಿವಲಿಂಗ ದರ್ಶನ ತುಂಬಾ ವಿಶೇಷ. ಭಕ್ತರು ದೂರ ದೂರದಿಂದ ಇಲ್ಲಿ ಬಂದು ಪೂಜೆ ಮಾಡಿ ಆಶೀರ್ವಾದವನ್ನ ಪಡಿತಾರೆ. ಪುರಾಣಗಳ ಪ್ರಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಎಲ್ಲಾ ಇಷ್ಟಗಳು ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನದ ಹತ್ತಿರವೇ ಪ್ರಸಿದ್ಧ ಎಲ್ಲೋರಾ ಗುಹೆಗಳನ್ನ ಕೂಡ ನಾವು ನೋಡಬಹುದು. ಆದ್ದರಿಂದ ಒಂದು ಟ್ರಿಪ್ ನಲ್ಲಿ 2 ಅದ್ಭುತ ಸ್ಥಳಗಳನ್ನ ನೋಡಬಹುದು. ನಾವು ಈಗ ದೇವಸ್ಥಾನದ ಸುತ್ತಮುತ್ತಲಿನ ಸುಂದರ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಇದು 12ನೇ ಜ್ಯೋತಿರ್ಲಿಂಗ ಶ್ರೀ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಆಗಿದೆ. ಮಹಾರಾಷ್ಟ್ರ ತುಂಬಾನೇ ಫೇಮಸ್ ಹ್ಯಾಂಡ್ ಕ್ರಾಫ್ಟ್ ವಸ್ತುಗಳಿಗೆ. ಇಲ್ಲಿ ತುಂಬಾನೇ ಹ್ಯಾಂಡ್ ಮೇಡ್ ವುಡ್ಡಿಂದು ಇದನ್ನ ಮಾಡ್ತಾ ಇರ್ತಾರೆ. ಏನಂದ್ರೆ ಈ ಕುದುರೆಗಳು, ಆನೆಗಳನ್ನೆಲ್ಲ ಮಾರ್ತಾರೆ. ತುಂಬಾ ಕಡಿಮೆ ರೇಟಿಗೆ ಕೊಡ್ತಾರೆ. ನಾನು ಕೂಡ ಇಲ್ಲಿ 2 ಕುದುರೆಗಳನ್ನ ಪರ್ಚೇಸ್ ಮಾಡಿದೆ. ಹಾಗೆ ಇಲ್ಲಿ ನಿಮ್ಗೆ ಫ್ರಿಡ್ಜ್ ಮ್ಯಾಗ್ನೆಟ್ಗಳನ್ನ ಅಲ್ಲಿ ದೇವಸ್ಥಾನದ ಹತ್ರನೇ ಮಾರ್ತಾ ಇರ್ತಾರೆ, ನೀವು ತಗೋಬಹುದು. ಇದು ನಾನು ಪರ್ಚೇಸ್ ಮಾಡಿದಂತಹ ಹ್ಯಾಂಡ್ ಕ್ರಾಫ್ಟೆಡ್ ಹಾರ್ಸ್. ಇದು ನಿಮ್ಗೆ ಸಮೃದ್ಧಿ ಮತ್ತೆ ಮನೆ ಏಳಿಗೆಗೆ ಹಾಗೂ ಧೈರ್ಯಕ್ಕೆ ಇದು ಸಂಕೇತವಾಗಿದೆ. ಮನೆಯಲ್ಲಿ ಇಡೋದು ಕೂಡ ಶುಭ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಈ ವುಡ್ಡಿನ ಕ್ರಾಫ್ಟ್ ಅಂದ್ರೆ ಅವ್ರ ಮಹಾರಾಷ್ಟ್ರದಲ್ಲಿ ತುಂಬಾನೇ ಫೇಮಸ್ ಮರದ ಗೊಂಬೆಗಳು. ಆದ್ರಿಂದ ಆನೆ, ಕುದುರೆ ಎಲ್ಲನೂ ಸಿಗತ್ತೆ. ನಿಮ್ಗೆ ಯಾವ್ದು ಬೇಕು ತಗೋಬಹುದು. ನಾನು 2 ಜೊತೆ ಕುದುರೆಯನ್ನ ತಗೊಂಡೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. 12 ಜ್ಯೋತಿರ್ಲಿಂಗಕ್ಕೂ ಭೇಟಿ ಕೊಡಿ ನಿಮ್ ಜೀವನದಲ್ಲಿ. ಇದು ತುಂಬಾ ಮುಖ್ಯ ಕೂಡ. ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ನಾವು ಸಾಯೋದ್ರೊಳಗೆ 12 ಜ್ಯೋತಿರ್ಲಿಂಗಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ನೀವು ಮೋಕ್ಷನ ಪಡಿತೀವಿ ಅಂತ ಹೇಳಿ ಹಿಂದೂ ಧರ್ಮದಲ್ಲಿ ನಂಬಲಾಗತ್ತೆ. ನಂದು ಇದು ಫಸ್ಟ್ ಜ್ಯೋತಿರ್ಲಿಂಗ ಆದ್ರೆ ಡೈರೆಕ್ಟ್ 12ನೇ ಜ್ಯೋತಿರ್ಲಿಂಗನೇ ನಂದು ಫಸ್ಟ್ ಜ್ಯೋತಿರ್ಲಿಂಗ ಆಗಿತ್ತು. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.